ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಚೆನ್ನಾಗಿರಬೇಕು ಅಂತ ಮನಸ್ಪೂರ್ವಕವಾಗಿ ಕೋರ್ಕೋತಾ ಇವತ್ತು ಗುರುವಾರದ ಡೈಲಿ ರೊಟೀನ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ರಾತ್ರಿ ಅಂದರೆ ಲೈಕ್ ಅಡುಗೆ ಮಾಡೋ ಟೈಮಲ್ಲಿ ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಗುರುವಾರ ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಮನೆ ಹತ್ರನೇ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸೊ ಹಾಗಾಗಿ ಅವತ್ತು ಬೆಳಗ್ಗೆ ಪೂಜೆದಾಗಲಿ ಅಥವಾ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ವಿಡಿಯೋ ಆಗಲಿ ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈಗ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 3 ಗಂಟೆನೇ ಆಗಿದೆ ಗೈಸ್. ಸೊ ಅಡುಗೆ ಮಾಡಿ ಇಡೋಣ ಅಂತ ಹೇಳಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಬಿಕಾಸ್ ಪರಿಯನ್ ಬರೋ ಅಷ್ಟೊತ್ತಿಗೆ ಅಡುಗೆ ಕೆಲಸ ಮುಗಿಸ್ಕೊಬಿಟ್ರೆ ಅವ್ನು ಬಂದಮೇಲೆ ಅವನಿಗೆ ಹೋಮ್ವರ್ಕ್ ಮಾಡಿಸೋದಾಗಿರಲಿ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಗುತ್ತೆ. ಸೊ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೋತೀನಿ. ಆ್ಯಂಡ್ ಇನ್ನು ನಾಳೆ ಅಂದರೆ ಶುಕ್ರವಾರ ಸ್ವಲ್ಪ ಬಟ್ಟೆ ಎಲ್ಲನೂ ಸ್ಟಿಚ್ಚಿಂಗ್ಗೆ ಕೊಡೋಕ್ಕೆ ಹೋಗಬೇಕು. ಲೈಕ್ ಹೊಸ ಸ್ಯಾರೀಸ್ ಎಲ್ಲ ತಂದನಲ್ಲ. ಸೊ ನನಗೆ ಬೆಸ್ಟು ಅಂತ ಅನಿಸಿದ್ದು ಹೊಸಕೋಟೆ ಹತ್ರ. ಯಾಕಂದರೆ ನಾನಿರೋದು ವರ್ತೂರು ಸರ್ಜಾಪುರ ಈ ಏರಿಯಾದಲ್ಲಿ ಆಗಿರೋದ್ರಿಂದ ಈ ಕಡೆ ಅಂತೂ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು ಒಂದು ವರ್ಕ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ಆ್ಯಂಡ್ ಅದೇ ಬ್ಲೌಸು ಹೊಸಕೋಟೆ ಕಡೆ ಸ್ಟಿಚ್ ಮಾಡಬೇಕು ಅಂತ ಅಂದರೆ ಏನಿಲ್ಲ ಅಂದರೂ ನಮಗೆ 1000ಇಂದ 500 ಡಿಫ್ರೆನ್ಸ್ ಬರುತ್ತೆ. ಸೊ ಬಸ್ ಹೇಗಿದ್ರು ಫ್ರೀ ಅಲ್ವಾ, ಆರಾಮ್ಸೆ ಹೋಗಿ ಹಾಕಿ ಬರೋಣ ಅಂತ ಹೋಗಿ ಹಾಕಿ ಬಂದೆ. ಸೊ ಅದ್ರದ್ದು ವೀಡಿಯೋನು ನಾನು ಶೇರ್ ಮಾಡ್ತೀನಿ, ನೀವು ನೋಡಬಹುದು. ಆ್ಯಂಡ್ ಇವತ್ತು ಡಿನ್ನರ್ಗೆ ಅಂತ ಹೇಳಿ ನಾನಿಲ್ಲಿ ತರಕಾರಿ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳಿ ನೆನ್ನೆ ಎಲ್ಲ ಚಿಕನು ಮಟನು ಇವೆಲ್ಲ ತಿಂದಿದ್ವಲ್ಲ, ಅದಕ್ಕೆ ಸ್ವಲ್ಪ ಮಸಾಲೆ ತೆಗೆದಿಟ್ಟಿದ್ದೆ. ಸೇಮ್ ನಾವು ಚಿಕನ್ಗೆಲ್ಲ ಏನು ಮಾಡ್ತೀವಲ್ಲ ಮಸಾಲೆ, ಅದನ್ನ ಒಂಚೂರು ತೆಗೆದಿಟ್ಟಿದ್ದೆ, ಒಂದೆರಡು ಸ್ವಲ್ಪನೇ, ಜಾಸ್ತಿ ಏನಿರಲಿಲ್ಲ. ಸೊ ಇವಾಗ ತರಕಾರಿ ಮೊನ್ನೆ ಸೊಪ್ಪೆಲ್ಲ ಬಿಡಿಸ್ಬೇಕಾದ್ರೆ ದಂಟುಗಳನ್ನು ನನಗೆ ದಂಟು. ಸೊ ಅದನ್ನು ಸಪ್ರೇಟ್ ಈ ಥರ ತೆಗೆದಿಡ್ತೀನಿ. ಯಾಕೆ ಅಂತ ಅಂದರೆ ಈ ಥರ ಮಸಾಲೆ ಸಾಂಬಾರಿಗೆ ಹಾಕಿದ್ರೆ ದಂಟು ತುಂಬಾ ಟೇಸ್ಟಿಯಾಗಿ ತುಂಬಾ ಸಕ್ಕದಾಗುತ್ತೆ. ಸೊ ಟ್ರೈ ಮಾಡಿ ಒಂದ್ಸತಿ ನೀವುನು. ಆ್ಯಂಡ್ ಇಲ್ಲಿ ನಾನು ಹಾಕ್ತಾ ಇರೋದು ಹೀರೆಕಾಯಿ, ಬೀನ್ಸ್, ನೌಕೊಲ್ಲು, ಅದ್ರ ಜೊತೆಗೆ ಬಿಡಿಸಿ ಇಟ್ಕೊಂಡಿರುವಂತಹ ದಂಟುಗಳಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿನೇ ಇರುತ್ತೆ. ಒಂದು 4ರಿಂದ 5 ಸತಿ ನಾವು ಸೊಪ್ಪು ಹೇಗೆ ತೊಳಿತೀವೋ ಸೇಮ್ ಅದೇ ಥರ ತೊಳಿಯೋಕ್ಕಿಂತ ಮುಂಚೆ ಆ ದಂಟುಗಳನ್ನು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಿ. ಸೊ ದಟ್ ಬೇಗ ಮಣ್ಣೆಲ್ಲ ಬಿಡುತ್ತೆ. ಓಕೆನಾ? ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಾಕ್ತಾ ಇದ್ದೀನಿ. ಅದಾದಮೇಲೆ ನಾನು ಆಗಲೇ ಹೇಳಿದ್ನಲ್ವ ಮಸಾಲೆ ಸ್ವಲ್ಪ ತೆಗೆದಿಟ್ಟಿದ್ದೆ ನೆನ್ನೆದು ಅಂತ ಹೇಳಿ. ಸೊ ಅದೇ ಮಸಾಲೆಯನ್ನು ಈಗ ಇಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ನಾಳೆ ಟೊಮೊಟೊ ಬಾತ್ ಏನಾದರೂ ಮಾಡಿಬಿಡೋಣ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಮಸಾಲೆ ಹಾಕಿಬಿಟ್ಟು ಅಂತ. ಈ ಥರ ನಾವು ಮಸಾಲೆಗಳನ್ನು ಯೂಸ್ ಮಾಡ್ಕೋಬೋದು. ಬಿಕಾಸ್ ಕೆಲವೊಂದು ಸಾರಿ ನಮ್ಗೆ ಹೆಣ್ಮಕ್ಳಿಗೆ ಹೆಂಗಾಗುತ್ತೆ ಅಂತಂದರೆ ಟೈಮೇ ಸಾಕಾಗೋದಿಲ್ಲ ಗೈಸ್, ಎಷ್ಟೇ ಕೆಲಸ ಮಾಡಿದ್ರು. ಸೊ ಆ ಥರ ಟೈಮಲ್ಲಿ ಈ ಥರ ಮಸಾಲೆ ಎಕ್ಸ್ಟ್ರಾ ರುಬ್ಬಿಟ್ಕೊಳ್ಳೋದಾಗಲಿ ಈ ಥರ ಮಾಡಿಕೊಂಡಾಗ ಅಡುಗೆಗಳು ಸ್ವಲ್ಪ ಈಸಿ ಆಗುತ್ತೆ. ಆಮೇಲೆ ಅನ್ಕೋಬೋದು ನೀವು ಯಾಕೆ ಫ್ರೆಶ್ ಆಗಲೇ ಮಾಡ್ಬೋದಲ್ಲ ಅಂತ. ಮಾಡಬಹುದು, ಟೈಮ್ ಇರೋರು. ಟೈಮ್ ಇಲ್ಲದೆ ಪಾಪ ಕೆಲಸಕ್ಕೆಲ್ಲ ಹೋಗೋರು ಇರ್ತಾರಲ್ಲ, ಅಂಥವ್ರು ಈ ಥರ ಮಸಾಲೆ ಎಲ್ಲ ರುಬ್ಬಿಟ್ಕೊಳ್ಳಿ. ಏನಿಲ್ಲ ಅಂದರೂ ನೀವು ಒಂದು ವಾರ ಮಸಾಲೆನ ಇಡ್ಬೋದು, ಏನೂ ಆಗೋದಿಲ್ಲ. ಸೊ ವಾರಕ್ಕಿಂತ ಮೇಲಿಟ್ಟರೆ ಒಂದು ರೀತಿ ಸ್ಮೆಲ್ ಬಂದುಬಿಡುತ್ತೆ. ಆಮೇಲೆ ಈ ಥರ ನೀವೇನಾದರೂ ರುಬ್ಬಿ ಮಸಾಲೆನ ಸ್ಟೋರ್ ಮಾಡ್ಕೋಬೇಕು ಅಂತ ಅಂದರೆ ವಿತೌಟ್ ಕೊಬ್ಬರಿನ ನಾನು ಪ್ರಿಫರ್ ಮಾಡ್ತೀನಿ. ಕೊಬ್ಬರಿ ಹಾಕಿದ್ರೆ ಬೇಗ ಹಲಸೋಗುತ್ತೆ. ಸೊ ಹಾಗಾಗಿ ಕೊಬ್ಬರಿಯನ್ನು ಹಾಕದೆ ಆ್ಯಸ್ ಯೂಶ್ವಲ್ ಹೇಗೆ ಮಸಾಲೆ ರುಬ್ಕೊಳ್ಳಿ. ನಿಮಗೆ ಕೊಬ್ಬರಿ ಹಾಕಿದ್ರೇ ಟೇಸ್ಟ್ ಅಂತ ಅನಿಸಿದ್ರೆ ಕೊಬ್ಬರಿನ ಜಸ್ಟ್ ಜಾರಲ್ಲಿ ಮಿಕ್ಸಿಗೆ ಮಾಡಿಕೊಂಡು ಅದಾದಮೇಲೆ ನೀವು ಮಸಾಲೆ ರುಬ್ಬಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಸಹ ಅದ್ರ ಜೊತೆಗೆ ಹಾಕಿ ರುಬ್ಕೊಳ್ಳಿ. ಆ ಥರನೂ ಸಹ ಮಾಡ್ಕೋಬೋದು. ಈಗ ಇಲ್ಲಿ ಸ್ವಲ್ಪ ಅರಿಶಿನೂ ಹಾಕಿಬಿಟ್ಟು ನೀಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಜಿಲ್ಗೆ ಬಿಟ್ಬಿಡ್ತೀನಿ. ಸೊ ಏನಿಲ್ಲ ಅಂದರೆ ಒಂದು 2 ವಿಜಿಲ್ ಬಂದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಇದನ್ನು ನಾವು ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ರೈಸ್ ಜೊತೆಗೆ, ಎನಿಥಿಂಗ್ ಆಲ್ ಇನ್ ಒನ್ ಗ್ರೇವಿ ಸಾಂಬಾರ್ ಅಂತ ಅಂದರೆ ಅದು ಇದು ಅಂತ ಹೇಳ್ತೀನಿ. ಆ್ಯಂಡ್ ನಾನು ಇವತ್ತು ಈ ಥರ ಮಸಾಲೆ ಸಾಂಬಾರು ಮಾಡೋಕ್ಕೆ ಕಾರಣ ಏನು ಗೊತ್ತಾ? ದಂಟಿಗೋಸ್ಕರ. ಸೊ ದಂಟುಗಳಿದ್ದರೆ ದಂಟುಗಳನ್ನು ಬೇಳೆ ಸಾರಿಗೆ ಹಾಕಿದ್ರೆ ಅಷ್ಟು ಟೇಸ್ಟ್ ಅಂತ ಅನ್ಸೋದಿಲ್ಲ ಗೈಸ್. ಸೊ ಅದಕ್ಕೆ ಈ ಥರ ದಂಟೆಲ್ಲ ಇದ್ದಾಗ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಕಟ್ ಮಾಡಿ ಈ ಥರ ಒಗ್ಗರಣೆಗೆ ಹಾಕಿ ತೆಗೆದಿಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಮನೇಲೂ ಅಷ್ಟೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ನನಗೆ ಯಾಕೋ ಮಸಾಲೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇನ್ನೊಂಚೂರು ಮಸಾಲೆನ ಹಾಕಿ ಅದನ್ನು ವಿಜಿಲ್ಗೆ ಇಟ್ಬಿಟ್ಟು ಬಂದೀಗ ಟೀ ಕುಡಿತಾ ಇದ್ದೀನಿ. ಪರ್ಯಂತ ಆಲ್ರೆಡಿ ಬಂದ. ಸೊ ಅವನಿಗೆ ಹೋಗಿ ಫ್ರೆಶ್ ಅಪ್ ಆಗೋ ಮಗನೇ ನಾನು ಟೀ ಕುಡಿದ್ಬಿಟ್ಟು ನಿಮಗೆ ಹೋಮ್ವರ್ಕ್ ಹೇಳ್ಕೊಡ್ತೀನಿ ಅಂತ ಹೇಳಿ ಅವನ್ನ ಅಲ್ಲಿ ಕೂರಿಸಿ ಈಗ ನಾನು ಟೀ ಕುಡಿತಾ ಇದ್ದೀನಿ. ಆ್ಯಂಡ್ ಗಾಯ್ಸ್, ನನಗೆ ಇದು ಒಂದು ಕ್ವಶ್ಚನ್ ಇದೆ, ಡೆಫಿನೆಟ್ಲಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಕ್ಲಿಯರ್ ಮಾಡಿ.
ಸೊ ಯೂಟ್ಯೂಬ್ ಅನ್ನೋದೇ ಒಂದು ರೀತಿ ಗೊತ್ತಿಲ್ಲದ ವಿಚಾರಗಳನ್ನು ತಿಳ್ಕೊಳ್ಳೋದು ಅಥವಾ ನಮಗೆ ಗೊತ್ತಿರೋ ವಿಚಾರಗಳನ್ನು ಶೇರ್ ಮಾಡೋದು, ಓಕೆನಾ. ಸೊ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು, ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನಾಯಿತು ಅಂತ ಹೇಳಿ. ಆ ವಿಡಿಯೋದಲ್ಲಿ ಒಬ್ಬರು ಸಿಸ್ಟರು ನನಗೆ ಕಮೆಂಟ್ ಮಾಡಿದರು, ನನಗೆ ಗಂಟೆ ತೊಗೋಬೇಕು ಅಂತ ಇದೆ ಅಕ್ಕ, ಯಾವ ಗಂಟೆ ತೊಗೋಬೇಕು ಅಂತ. ಆ್ಯಕ್ಚುಲಿ ಎರಡು ಥರ ಗಂಟೆಗಳು ಸಿಗುತ್ತೆ. ಒಂದು ಆಂಜನೇಯ ಸ್ವಾಮಿ ಇರ್ತಕ್ಕಂತಹ ಗಂಟೆ, ಇನ್ನೊಂದು ಬಂದು ನಂದಿ ಇರುವಂತಹ ಗಂಟೆ, ಓಕೆನಾ. ಈ ಗಂಟೆಗಳಲ್ಲಿ ಯಾವ ತೊಗೋಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ಬಸವೇಶ್ವರ ಅಂದರೆ ಇರುತ್ತಲ್ವಾ, ಅದನ್ನು ತೊಗೊಳ್ಳಿ, ಬಸವೇಶ್ವರ ಇರೋದು ಅಂತ ಹೇಳಿದೆ. ಅಂದರೆ ನಮ್ಮೂರಿನ ದೇವರು ಬಸವೇಶ್ವರ ಸ್ವಾಮಿ, ಸೊ ಬಸವಣ್ಣ ಇರೋ ಗಂಟೆನ ತೊಗೊಳ್ಳಿ ಅಂತ ಹೇಳಿದೆ ನಾನು, ಓಕೆನಾ. ಆ್ಯಂಡ್ ಇನ್ನೊಬ್ರು ಅದಕ್ಕೆ ಕಮೆಂಟ್ ಮಾಡಿದ್ದಾರೆ, ಶಿವನನ್ನು ಪೂಜೆ ಮಾಡೋರು ನೀವು ಅದು ತೊಗೊಳ್ಳಿ, ವಿಷ್ಣುವನ್ನು ಪೂಜೆ ಮಾಡೋರು ನೀವು ಆಂಜನೇಯ ಗಂಟೆ ತೊಗೊಳ್ಳಿ ಅಂತ. ಆ್ಯಕ್ಚುಲಿ ಮನೇಲಿ ಆಂಜನೇಯ ಗಂಟೆನ ಇಡಬಾರ್ದು. ಯಾಕೆ ಅಂತಂದರೆ ಆಂಜನೇಯ ಸ್ವಾಮಿ ಗಂಟೆ ಅನ್ನೋದು ಗಂಡು ಮಕ್ಕಳು ಮಾತ್ರನೇ ಮುಟ್ಟಬೇಕು. ಸೊ ಈಗ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು, ಆ ಥರ ಎಲ್ಲ ಆದಾಗ ಹೆಣ್ಮಕ್ಳು ತಾನೇ ಮುಟ್ತೀರಾ. ಸರ್ ದಯವಿಟ್ಟು ಗಂಟೆಗಳಲ್ಲಿ, ಮನೆಗೆ ತಗೊಬರೋ ಗಂಟೆಗಳಲ್ಲಿ ಯಾವುದೇ ಕಾರಣಕ್ಕೂ ಆಂಜನೇಯ ಸ್ವಾಮಿ ಇರುವಂತಹ ಗಂಟೆಯನ್ನು ತಗೊಂಡು ಬರಲೇಬೇಡಿ, ಓಕೆನಾ. ನೀವು ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ ಆಂಜನೇಯ ಇರುವಂತಹ ಗಂಟೆ ಎಲ್ಲಿರುತ್ತೆ ಅಂತಂದರೆ ದೇವಸ್ಥಾನಗಳಲ್ಲಿ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಪೂಜೆ ಮಾಡೋದು ಪುರೋಹಿತರು. ಸೊ ಇದು ನನಗೆ ಗೊತ್ತಿರೋದು, ನನ್ನ ಹಿರಿಯರು ಅಂದರೆ ನನಗೆ ನಮ್ಮ ಸಿಸ್ಟರ್ ಆಗಲಿ ನನ್ನ ದೊಡ್ಡವರು ಹೇಳ್ಕೊಟ್ಟಿರೋದು. ಸೊ ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಯಾವ ಸರಿ ಯಾವ ತಪ್ಪು ಅನ್ನೋದನ್ನು ದಯವಿಟ್ಟು ನೀವು ಕಮೆಂಟ್ ರೂಪದಲ್ಲಿ ಕಮೆಂಟ್ ಮಾಡಿ. ಇನ್ನು ಇದು ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ, ನಾನು ಆಗಲೇ ಹೇಳ್ದಾಗೇ ಬಟ್ಟೆ ಎಲ್ಲ ಸ್ವಲ್ಪ ಸ್ಟಿಚಿಂಗ್ ಕೊಡಬೇಕಿತ್ತು ಅಂತ ಹೇಳಿ, ಬಸ್ ಹೇಗಿದ್ರು ಸಿದ್ದರಾಮಯ್ಯ ಅವರು ಫ್ರೀ ಬಿಟ್ಟಿದ್ದಾರಲ್ವಾ, ನನಗೆ ಹೇಗಿದ್ರು ಗೃಹಲಕ್ಷ್ಮಿನೂ ನಾನು ತೊಗೋತಾ ಇಲ್ಲ, ಅದಾದಮೇಲೆ ಇನ್ನೂ ಏನೇನೋ ಬಿಟ್ಟಿದ್ದಾರಲ್ಲ ಅದು ಯಾವುದೂ ನಾವು ತೊಗೋತಾ ಇಲ್ಲ, ಈ ಬಸ್ಸಾದರೂ ಫ್ರೀ ಇದೆಯಲ್ಲ ಅದನ್ನಾದರೂ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೊಸಕೋಟೆಗೆ ಹೋಗಿ ಅಲ್ಲಿ ಸ್ಟಿಚಿಂಗ್ ಎಲ್ಲ ಕೊಟ್ಟು ಅದಾದಮೇಲೆ ಬರಬೇಕಾದ್ರೆ ಏನಾಯಿತು ಅಂತ ಹೇಳಿ ಒಂದು ಇನ್ಸಿಡೆಂಟ್ನ ಹೇಳ್ತೀನಿ. ಆ್ಯಂಡ್ ಈ ರೋಡೆಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇದು ಯಾವ ಊರಿನ ರೋಡು ಆ್ಯಂಡ್ ಯಾವ ಸರ್ಕಲ್ ಅಂತ ಹೇಳಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಗೈಸ್. ಅಲ್ಲಿಂದ ಹೋಗಬೇಕಾದ್ರೆ ಏನೋ ಆರಾಮ್ಸೆ ನನಗೆ ಎಲ್ಲ ಅಂದರೆ ಹೊಸಕೋಟೆ ಅಂದ್ರೇ ತುಂಬ ರಶ್ ಇರುತ್ತೆ ಬಸ್ಗಳು. ಬಟ್ ನನಗೇನಪ್ಪ ಲಕ್ಕಿ ಅಂತಂದರೆ ಹೋಗಬೇಕಾದ್ರೂ ಖಾಲಿ ಬಸ್ ಸಿಕ್ತು, ಬರಬೇಕಾದ್ರೂ ಖಾಲಿ ಬಸ್ಸು. ಎಲ್ಲಪ್ಪ ಸ್ಟಕ್ ಆಯಿತು ಅಂತ ಅಂದರೆ ನಮ್ಮೂರಿಗೆ ಹೋಗ್ತೀವಲ್ಲ ಅಲ್ಲಿ ಗೈಸ್, ನೀವು ನಂಬೋದಿಲ್ಲ, ಏನಿಲ್ಲ ಅಂದರೂ 1 hour ನಾನು ವೆಯ್ಟ್ ಮಾಡಿದ್ದೀನಿ ಬಸ್ಸಿಗೆ. ಸೊ ಆಟೋ ಬುಕ್ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರ ಫೋನಲ್ಲಿದೆ, ನನ್ನ ಫೋನಲ್ಲಿ ನಾನು ಆ ಥರದ್ದು ಆ್ಯಪ್ಸ್ ಎಲ್ಲ ಯೂಸ್ ಮಾಡಲ್ಲ, ಬಿಕಾಸ್ ಯೂಟ್ಯೂಬ್ ಇದೆ ಅಲ್ಲ, ಸ್ವಲ್ಪ ಸ್ಟೋರೇಜ್ ಪ್ರಾಬ್ಲಮ್ ಅಂತ ಹೇಳಿ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ ಆಟೋ ಬುಕ್ ಮಾಡೋಕ್ಕೆ. ಆಟೋ ಬುಕ್ ಆಗ್ತಾ ಇಲ್ಲ. ನನ್ನ ಮಗ ಆದರೆ ಫೋನ್ ಮೇಲೆ ಫೋನು, ಮಮ್ಮಿ ಎಲ್ಲಿದೆಯಾ ಅಂತ. ಪಾಪ ಅವನು ಅಕ್ಕನ ಮನೇಲಿ ಅಂದರೆ ಸಾಯಂಕಾಲ ಬರ್ತಾನೆ, ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಅಕ್ಕ ನೋಡ್ಕೋತಾ ಇದ್ರು. ಸೊ ಲಿಟ್ರಲಿ ನಂಗೆ ಹೆಂಗೆ ಅಳು ಬಂದ್ಬಿಟ್ಟಿತ್ತು ನನಗೆ, ಏನಕ್ಕಾದರೂ ಬಂದಪ್ಪ ಅಂತ ಸೀರಿಯಸ್ಲಿ. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ವ, ಇದು ಯಾವ ಸರ್ಕಲ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಇದಾಗಿತ್ತು, ಒಂದು ಸ್ಮಾಲ್ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಲಾಟ್ಸ್ ಆಫ್ ಲವ್.